ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ನಿತ್ಯ ಜೀವನದಲ್ಲಿ ಎಂತ ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕ ಫಲನೇ ನಮಗೆ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾನೆ ಇರ್ತಾರೆ. ಈ ಮಾತೇ ನಿಜ ಆಗಿದ್ರೆ ಕೆಲವರು ತುಂಬಾ ಒಳ್ಳೆಯವರಿರ್ತಾರೆ, ಇರುವೆಗೂ ಕೂಡ ಹಾನಿ ಮಾಡಲ್ಲ. ಪಕ್ಕದವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತಾರೆ. ಒಬ್ಬರಿಗೆ ಕೆಟ್ಟದಾಗಬೇಕು ಅಂತ ಜೀವನದಲ್ಲಿ ಬಯಸಲ್ಲ. ಆದ್ರೆ ಅವರು ಮಾತ್ರ ಜೀವನದಲ್ಲಿ ಎಷ್ಟೋ ಕಷ್ಟನ ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು? ಒಳ್ಳೆಯವರು ಕೂಡ ಕಷ್ಟ ಪಡ್ತಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಏನು? ಈ ಪಾಪ ಪುಣ್ಯ ಅನ್ನೋದು ನಮ್ಮ ಜೀವನದಲ್ಲಿ ಯಾವ ಪಾತ್ರ ವಹಿಸುತ್ತೆ, ಯಾವ ರೀತಿ ಇದು ನಮ್ಮ ಜೀವನನ ನಡೆಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದೂರಲ್ಲಿ ಹರಿ ಹಾಗೂ ಗಿರಿ ಅನ್ನೋ ಇಬ್ರು ಅಣ್ಣ ತಮ್ಮಂದ್ರು ಇದ್ರು. ಅವರು ಹೆಸರಿಗೆ ಮಾತ್ರನೇ ಅಣ್ಣ ತಮ್ಮಂದ್ರು. ಆದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಇರಬೇಕಾಗಿರುವಂತ ಪ್ರೀತಿ ಪ್ರೇಮ ಮಾತ್ರ ಅವ್ರ ಮಧ್ಯೆ ಇರ್ಲಿಲ್ಲ. ಆ ವಿಷಯ ಆ ಊರವ್ರೆಲ್ರಿಗೂ ಗೊತ್ತಿತ್ತು. ದೊಡ್ಡವನಾದ ಹರಿಗೆ ತುಂಬಾ ಸ್ವಾರ್ಥ. ತಮ್ಮನಿಗೆ ಸೇರ್ಬೇಕಾಗಿರುವಂತ ಜಾಗನೂ ಕೂಡ ಮೋಸದಿಂದ ಕಿತ್ಕೊಂಡ. ಇನ್ನು ಚಿಕ್ಕವನಾದ ಗಿರಿ ತುಂಬಾನೇ ಅಮಾಯಕ, ಯಾರನ್ನೂ ಕೂಡ ಮೋಸ ಮಾಡ್ತಿರ್ಲಿಲ್ಲ. ಅವನಿಗೆ ಸೇರ್ಬೇಕಾಗಿರೋ ಜಾಗ ಕೂಡ ಅಣ್ಣ ಕಿತ್ಕೊಂಡಿರೋದ್ರಿಂದ ಗಿರಿ ತುಂಬಾನೇ ಬಡತನ ಅನುಭವಿಸ್ಬೇಕಾಯ್ತು. ಇದರ ಜೊತೆ ಅವನ ಹೆಂಡತಿ ಕೂಡ ಯಾವಾಗ್ಲೂ ಕಾಯಿಲೆಯಿಂದ ಬಳಲ್ತಾ ಇದ್ಲು. ಅವಳಿಗೆ ಚಿಕಿತ್ಸೆ ಕೊಡ್ಸೋಕು ಕೂಡ ಅವನ ಹತ್ರ ದುಡ್ಡು ಇರ್ಲಿಲ್ಲ. ಅಷ್ಟೊಂದು ಕಷ್ಟ ಇದ್ರೂ ಕೂಡ ಅವನು ಮಾತ್ರ ತುಂಬಾ ನಿಜಾಯಿತಿಯಿಂದ ಬದುಕ್ತಾ ಇದ್ದ. ಒಬ್ರನ್ನ ಮೋಸ ಮಾಡ್ತಾ ಇರ್ಲಿಲ್ಲ, ಸುಳ್ಳು ಹೇಳ್ತಾ ಇರ್ಲಿಲ್ಲ. ಆದ್ರೆ ಅವನ ಮನಸ್ಸಲ್ಲಿ ಮಾತ್ರ ಯಾವಾಗ್ಲೂ ಒಂದು ಆಲೋಚನೆ ಮೂಡ್ತಾ ಇತ್ತು. ನನಗೆ ಗೊತ್ತಿರೋ ತರ ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಿಲ್ಲ, ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೋತೀನಿ. ಅಂತ ನನಗೆ ಯಾಕಿಷ್ಟೊಂದು ಕಷ್ಟ ಬರ್ತಿದೆ? ಯಾಕೆ ನನ್ನ ಹೆಂಡತಿ ಯಾವಾಗ್ಲೂ ಕಾಯಿಲೆಯಿಂದ ನರಳ್ತಾ ಇರ್ತಾಳೆ? ನನ್ನ ಹತ್ರ ದುಡ್ಡು ಯಾಕಿಲ್ಲ? ನಾನು ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸಗಳು ಮಾಡಿದ್ರೆ ಒಳ್ಳೆ ಫಲ ತಾನೇ ಸಿಗ್ಬೇಕು. ಆದ್ರೆ ನನಗ್ ಮಾತ್ರ ಯಾಕೆ ಕೆಟ್ಟದಾಗ್ತಾ ಇದೆ? ನನ್ನ ಅಣ್ಣ ನನಗೆ ಮೋಸ ಮಾಡಿ ಸುಖವಾಗಿ ಬದುಕ್ತಾ ಇದ್ದಾನೆ, ಎಲ್ಲ ರೀತಿಯಾದ ಸೌಕರ್ಯನ ಅನುಭವಿಸ್ತಾ ಇದ್ದಾನೆ. ಯೋಚನೆ ಮಾಡ್ತಾ ಇದ್ರೆ ನನಗೆ ಈಗ ಅರ್ಥ ಆಗ್ತಾ ಇದೆ, ಕೆಟ್ಟ ಕೆಲಸ ಮಾಡಿದ್ರೇನೆ ಸುಖವಾಗಿ ಬದುಕೋಕೆ ಸಾಧ್ಯ ಆಗುತ್ತೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಪಕ್ಕದವರನ್ನ ಮೋಸ ಮಾಡ್ಬೇಕು, ಅಷ್ಟೇ ಹೊರತು ಈ ನ್ಯಾಯ ನೀತಿ ಧರ್ಮ ಅಂತ ಕೂತ್ಕೊಂಡ್ರೆ ಒಳ್ಳೆ ಕಾಲ ನನಗೆ ಸಾಯೋವರೆಗೂ ಬರಲ್ಲ ಅಂತ ಪ್ರತಿದಿನ ಯೋಚಿಸ್ತಾ ಇದ್ದ. ಅದೇ ಊರಾಚೆ ಒಬ್ಬ ಸನ್ಯಾಸಿ ಆಶ್ರಮ ಇತ್ತು. ಆ ಸನ್ಯಾಸಿ ಪ್ರತಿದಿನ ಭಿಕ್ಷೆ ಬೇಡೋಕಂತ ಈ ಊರ್ಗೆ ಬರ್ತಾ ಇದ್ದ. ಆತ ಭಿಕ್ಷೆ ಬೇಡೋಕೆ ಬಂದಾಗೆಲ್ಲ ಕೂಡ ಎಲ್ರಿಗೂ ಒಂದೇ ಒಂದು ಮಾತನ್ನ ಹೇಳಿ ಹೋಗ್ತಾ ಇದ್ದ. ನೀನು ಒಳ್ಳೇದು ಮಾಡಿದ್ರು ಕೆಟ್ಟದು ಮಾಡಿದ್ರು ಅದು ನಿನ್ನ ಹಿಂದೆನೆ ಬರುತ್ತೆ. ಒಳ್ಳೇದು ಮಾಡಿದ್ರೆ ನೀನು ಒಳ್ಳೆ ಫಲ ಪಡ್ಕೋತೀಯ, ಕೆಟ್ಟದು ಮಾಡಿದ್ರೆ ಕೆಟ್ಟದನ್ನ ಅನುಭವಿಸ್ತೀಯ ಅಂತ ಹೇಳಿ ಆ ಸನ್ಯಾಸಿ ಭಿಕ್ಷೆ ತಗೊಂಡು ಹೊರಟೋಗ್ತಾ ಇದ್ರು. ದಿನಾಗ್ಲೂ ಗಿರಿ ಆ ಸನ್ಯಾಸಿ ಹೇಳ್ತಿರೋ ಮಾತುಗಳನ್ನ ಕೇಳಿಸ್ಕೊತಾ ಇದ್ದ. ಆದ್ರೆ ಆ ಮಾತಲ್ಲಿರುವಂತ ಸಾರಾಂಶ ಮಾತ್ರ ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಒಂದು ದಿನ ಅವನ ಕಷ್ಟನ ನೆನೆಸ್ಕೊಂಡು ಅಳ್ತಾ ಇದ್ದ ಗಿರಿಗೆ ಆ ಸನ್ಯಾಸಿ ಈ ಮಾತುಗಳು ಯಾರಿಗೋ ಹೇಳ್ತಾ ಇರೋದು ಕೇಳಿಸ್ತು. ಸಿಕ್ಕಾಪಟ್ಟೆ ಕೋಪ ಬಂತು. ಕೂಡ್ಲೆ ಆ ಸನ್ಯಾಸಿ ಹತ್ರ ಬಂದು, ಓ ಸ್ವಾಮಿ, ನೀವು ಹೇಳೋ ಈ ಪುರಾಣನ ಪ್ರತಿದಿನ ನಾನು ಕೇಳ್ತಾನೆ ಇದ್ದೀನಿ. ಆದ್ರೆ ನೀವು ಹೇಳ್ತಾ ಇರೋ ಮಾತು ನಿಜ ಅಲ್ಲ. ನೀವು ಹೇಳಿದ ಮಾತೇ ನಿಜ ಆಗಿದ್ರೆ ನಾನು ಒಬ್ರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಹಾಗಿರುವಾಗ ನಾನ್ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀನಿ? ನನ್ನ ಹೆಂಡತಿ ಯಾಕೆ ಕಾಯಿಲೆಯಿಂದ ನರಳ್ತಾ ಇದ್ದಾಳೆ? ಅವಳಿಗೆ ಚಿಕಿತ್ಸೆ ಕೊಡ್ಸೋಕು ಕೂಡ ನನ್ನ ಹತ್ರ ದುಡ್ಡಿಲ್ಲ ಅಂತ ಅವನು ಕಷ್ಟ ಎಲ್ಲ ಕೂಡ ಆ ಸನ್ಯಾಸಿ ಹತ್ರ ಹೇಳ್ಕೊಂಡ. ಆಗ ಆ ಸನ್ಯಾಸಿ, ನೋಡಪ್ಪ, ನಿನಗೆ ಈ ರೀತಿ ಯಾಕಾಗ್ತಿದೆ ಅಂತ ನಾನು ನಿನಗೆ ಹೇಳ್ತೀನಿ. ನೀನು ಸಂಜೆ ಸ್ವಲ್ಪ ಹಣ್ಣುಗಳನ್ನ ತಗೊಂಡು ನನ್ನ ಆಶ್ರಮಕ್ಕೆ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಇನ್ನು ಗಿರಿ ಸ್ವಲ್ಪ ಹಣ್ಣುಗಳನ್ನ ತಗೊಂಡು ಆಶ್ರಮಕ್ಕೆ ಹೋದ. ಆದ್ರೆ ದಾರಿ ಉದ್ದಕ್ಕೂ ಅವನಿಗೆ ತುಂಬಾ ಕೋತಿಗಳು ಕಾಣಿಸ್ತು. ಆ ಎಲ್ಲಾ ಕೋತಿಗಳು ಕೂಡ ಅವನ ಹತ್ರ ಇರುವಂತ ಹಣ್ಣುಗಳನ್ನ ಕಿತ್ಕೊಳ್ಳೋಕೆ ಬರ್ತಾ ಇತ್ತು. ಪಾಪ ಕೋತಿಗಳು ತುಂಬಾನೇ ಹಸ್ತಿತ್ತು. ಸನ್ಯಾಸಿ ಹೇಗೋ ಭಿಕ್ಷೆ ಬೇಡಿ ಊಟ ತಿಂತಾರೆ.
ಪಾಪ ಈ ಕೋತಿಗಳಿಗೆ ಊಟ ಸಿಗಲ್ಲ, ಈ ಹಣ್ಣುಗಳನ್ನ ಕೋತಿಗಳಿಗೆ ಕೊಟ್ಟು ಬಿಡೋಣ ಅಂತ ಗಿರಿ ಮನಸ್ಸು ಹೇಳ್ತಾನೆ ಇತ್ತು. ಆದ್ರೆ ಆ ಸನ್ಯಾಸಿ ಹಣ್ಣುಗಳನ್ನ ತಗೊಂಡು ಆಶ್ರಮಕ್ಕೆ ಬಾ ಅಂತ ಹೇಳಿದ್ದಾರೆ. ಒಂದು ವೇಳೆ ನಾನು ಹಣ್ಣುಗಳನ್ನ ತಗೊಂಡು ಹೋಗಿಲ್ಲ ಅಂದ್ರೆ ನನ್ನ ಕಷ್ಟಕ್ಕೆ ಕಾರಣ ಏನು ಅಂತ ಅವರು ಹೇಳ್ದೆ ಹೋದ್ರೆ ಏನು ಮಾಡೋದು ಅನ್ಕೊಂಡು ಆ ಹಣ್ಣುಗಳನ್ನ ಕೋತಿಗಳಿಗೆ ಕೊಡದೆ ಅವುಗಳಿಂದ ತಪ್ಪಿಸ್ಕೊಂಡು ಗಿರಿ ಆಶ್ರಮಕ್ಕೆ ಬಂದ. ಅವನನ್ನ ನೋಡಿದ ಸನ್ಯಾಸಿ, ಏನಪ್ಪ ನಿನ್ನ ಮನಸ್ಸು ಈ ಹಣ್ಣುಗಳನ್ನ ಕೋತಿಗೆ ಕೊಡುವಂತೆ ಹೇಳ್ತಾ ಇತ್ತು ತಾನೆ, ಆದ್ರೆ ನೀನು ಒಂದು ಹಣ್ಣು ಕೂಡ ಕೋತಿಗಳಿಗೆ ಕೊಡ್ತೀರಾ, ಯಾಕೆ ಬಂದೆ ಅಂತ ಕೇಳಿದ್ರು. ಸನ್ಯಾಸಿ ಮಾತು ಕೇಳಿ ಗಿರಿಗೆ ಆಶ್ಚರ್ಯ ಆಯ್ತು. ಇದೇನಿದು, ನಾನು ಮನ್ಸಲ್ಲಿ ಅನ್ಕೊಂಡಿರೋ ವಿಷಯ ಇವರಿಗೆ ಯಾವ ರೀತಿ ಗೊತ್ತಾಯ್ತು? ಇವರಿಗೆ ಮನ್ಸಲ್ಲಿರೋದು ತಿಳ್ಕೊಳ್ಳೋ ಶಕ್ತಿ ಇದೆಯಾ ಅಂತ ಏನೇನೋ ಯೋಚನೆ ಅವನ ತಲೆಯಲ್ಲಿ ಹೊಳೆಯೋಕೆ ಶುರುವಾಯ್ತು. ಸ್ವಾಮಿ, ನನ್ನ ಮನ್ಸಲ್ಲಿ ಅನ್ಕೊಂಡಿರೋ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ದ. ಅದಕ್ಕ ಸನ್ಯಾಸಿ, ನೋಡಪ್ಪ, ಈ ವಿಷಯ ನನಗೆ ಯಾವ ರೀತಿ ತಿಳಿತು ಅನ್ನೋದು ಮುಖ್ಯ ಅಲ್ಲ. ನಾನೊಬ್ಬ ಸನ್ಯಾಸಿ. ಪ್ರತಿಯೊಬ್ಬರ ಮನ್ಸಲ್ಲಿರೋ ಆಲೋಚನೆ ಏನು ಅಂತ ತಿಳ್ಕೊಳ್ಳೋ ಶಕ್ತಿ ನನಗೆ ಇದೆ. ಒಂದು ಕಾಡಲ್ಲಿ 1000 ಹಸುಗಳಿದ್ರೂ ಕೂಡ ಕರು ಅದರ ತಾಯಿನ ಕಂಡು ಹಿಡಿದು ಹೋಗಿ ಹಾಲು ಕುಡಿಯುತ್ತೆ. ಅದೇ ರೀತಿ ಕರ್ಮ ಕೂಡ ಅದರ ಕರ್ತನನ್ನು ಸ್ವತಃ ಹುಡುಕಿಕೊಳ್ಳುತ್ತೆ. ನಿನಗೆ ಈ ಹಣ್ಣುಗಳನ್ನ ಕೋತಿಗಳಿಗೆ ಕೊಡೋ ಅವಕಾಶ ಎಷ್ಟೊತ್ತಿಂದಾನೋ ಬಂದಿತ್ತು, ಆದ್ರೆ ನೀನು ಆ ಕೆಲಸ ಮಾಡಿಲ್ಲ. ಈ ಹಣ್ಣುಗಳನ್ನ ಕೋತಿಗಳಿಗೆ ಕೊಡೋ ಅಂತ ಕೆಲಸ ದೇವರು ನನಗ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಹಣ್ಣುಗಳು, ಈ ಕೋತಿಗಳು ನನ್ನನ್ನೇ ಹುಡುಕೊಂಡು ಬಂದಿವೆ ಅಂತ ಹೇಳಿ ಅವನ ಕೈಯಲ್ಲಿರುವಂತ ಹಣ್ಣುಗಳನ್ನ ತಗೊಂಡು ಆ ಕೋತಿಗಳಿಗೆ ಕೊಟ್ರು ಆ ಸನ್ಯಾಸಿ. ಇಷ್ಟ ಹೇಳಿದ್ಮೇಲೂ ಕೂಡ ಗಿರಿಗೆ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ. ಅವನಿಗೆ ಏನೂ ಅರ್ಥ ಆಗಿಲ್ಲ ಅನ್ನೋದು ಸನ್ಯಾಸಿಗೆ ಗೊತ್ತಾಯ್ತು. ಆ ಸನ್ಯಾಸಿ ಹೇಳಿದ್ರು, ನೋಡಪ್ಪ, ಪ್ರತಿ ಮನುಷ್ಯ ಒಂದು ಕೆಲಸ ಮಾಡೋವಾಗ ಈ ಕೆಲಸ ನಾನು ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿರ್ತಿತ್ತು, ಈ ಕೆಲಸ ನನ್ನಿಂದ ಮಾತ್ರನೇ ಸಾಧ್ಯ ಅನ್ಕೋತಾನೆ. ಆದ್ರೆ ಅದು ತಪ್ಪು. ಯಾವ ಮನುಷ್ಯ ಯಾವ ಕೆಲಸ ಮಾಡಬೇಕು, ಈ ಕೆಲಸ ಯಾರು ಮಾಡಬೇಕು ಅನ್ನೋದು ವಿಧಿ ನಿರ್ಣಯಿಸುತ್ತೆ. ನೀನು ಮಾಡಬೇಕಾಗಿರೋ ಕೆಲಸ ನಿನ್ನನ್ನ ಹುಡುಕೊಂಡು ಬರುತ್ತೆ. ಆ ಕೆಲಸ ಮಾಡೋಕೆ ನೀನು ಯೋಗ್ಯನಾದ್ರೆ ಆ ಕೆಲಸ 1000 ಜನರನ್ನ ದಾಟ್ಕೊಂಡು ನಿನ್ನತ್ರ ಬರುತ್ತೆ, ನಿನ್ನ ಕೈಯಿಂದ ಮಾಡಿಸ್ಕೊಳ್ಳುತ್ತೆ. ಹಾಗಾಗಿ ಆ ಕೆಲಸ ಮಾಡೋ ಅರ್ಹತೆನ ಮೊದಲು ನೀನು ಸಂಪಾದನೆ ಮಾಡ್ಕೋಬೇಕು. ಅಷ್ಟೇ ಹೊರತು ಈ ಕೆಲಸ ಕೇವಲ ನಾನು ಮಾತ್ರನೇ ಮಾಡಬೇಕು ಅನ್ನೋ ದುರುದ್ದೇಶದಿಂದ ತಪ್ಪು ಮಾಡೋಕೆ ಹೋಗ್ಬಾರ್ದು. ಅಂತ ದುರುದ್ದೇಶ ಇರೋನು ಯಾವಾಗ್ಲೂ ಕೂಡ ಯೋಗ್ಯ ಆಗಲ್ಲ. ನಿನಗೆ ದೊಡ್ಡ ದೊಡ್ಡ ಪುಣ್ಯ ಕಾರ್ಯಗಳು ಮಾಡುವಂತ ಅವಕಾಶ ಬರಬೇಕು ಅಂದ್ರೆ ಮೊದಲು ನೀನು ಚಿಕ್ಕ ಪುಟ್ಟ ಪುಣ್ಯ ಕಾರ್ಯಗಳನ್ನ ಮಾಡಿರ್ಬೇಕು. ಆ ರೀತಿ ಮಾಡಿದಾಗ ಮಾತ್ರನೇ ದೊಡ್ಡ ದೊಡ್ಡ ಪುಣ್ಯ ಕಾರ್ಯಗಳು ಮಾಡುವಂತ ಅರ್ಹತೆನ ನೀನು ಸಂಪಾದನೆ ಮಾಡ್ಕೋತೀಯ. ನೀನು ಅರ್ಹತೆ ಸಂಪಾದನೆ ಮಾಡ್ಕೊಂಡ ದಿನ ದೊಡ್ಡ ದೊಡ್ಡ ಪುಣ್ಯ ಕಾರ್ಯ ಮಾಡುವಂತ ಅವಕಾಶ, ಹಾಗೆ ನೀನು ಯಾವುದನ್ನ ಬಯಸ್ತಾ ಇದೆಯೋ ಅದು ನಿನ್ನನ್ನ ಹುಡುಕೊಂಡು ನಿನ್ನತ್ರ ಬರುತ್ತೆ. ನಿನಗೆ ಅರ್ಥ ಆಗೋ ರೀತಿಯಲ್ಲೊಂದು ಉದಾಹರಣೆ ಕೊಡ್ತೀನಿ ಕೇಳು. ಈ ಕೋತಿಗಳು ಚಿಕ್ಕ ಪುಟ್ಟ ರೆಂಬೆಯಿಂದ ರೆಂಬೆಗೆ ಹಾರ್ತಾ ನಿನ್ನನ್ನೇ ಹಿಂಬಾಲಿಸ್ತಾ ಕೊನೆಗೆ ಆಶ್ರಮದವರೆಗೂ ಬಂದಿದ್ದಾವೆ. ಅವು ಇಲ್ಲಿವರೆಗೂ ಬಂದ ಮೇಲೆ ಅವು ಯಾವ ಆಹಾರಕ್ಕಾಗಿ ನಿನ್ನನ್ನ ಹಿಂಬಾಲಿಸಿದ್ವೋ ಆ ಆಹಾರ ಅವುಗಳ ಪಾಲಾಯ್ತು. ಅಂದ್ರೆ ಆ ಆಹಾರ ತಿನ್ನೋಂತ ಅರ್ಹತೆನ ಅವು ಸಂಪಾದನೆ ಮಾಡ್ಕೊಂಡು. ಅದೇ ರೀತಿ ನಮಗೆ ದೊಡ್ಡ ದೊಡ್ಡ ಅವಕಾಶಗಳು ಬರಬೇಕು ಅಂದ್ರೆ ಚಿಕ್ಕ ಪುಟ್ಟ ಒಳ್ಳೆ ಕೆಲಸಗಳನ್ನ ಮಾಡಿ ಆ ಅರ್ಹತೆನ ನಾವು ಸಂಪಾದನೆ ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನಂದ್ರೆ, ನೀನು ಒಳ್ಳೆ ಕೆಲಸಗಳನ್ನ ಮಾಡದೆ ಯೋಗ್ಯತೆ ಸಂಪಾದನೆ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆಯವರು ಮಾಡಿರುವಂತ ಕರ್ಮ ಕೂಡ ಒಮ್ಮೊಮ್ಮೆ ನೀನು ಅನುಭವಿಸಬೇಕಾಗುತ್ತೆ. ಉದಾಹರಣೆಗೆ, ನಿನ್ನ ಹೆಂಡತಿ ಯಾವಾಗ್ಲೂ ಕೂಡ ಅನಾರೋಗ್ಯದಿಂದ ಬಾಧೆ ಪಡ್ತಿದ್ದಾಳೆ. ನಾನು ಯಾವ ತಪ್ಪು ಮಾಡಿಲ್ಲ, ನನಗೆ ಯಾಕಿಷ್ಟೊಂದು ಕಷ್ಟ, ನಾನು ಯಾಕಿಷ್ಟೊಂದು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ನೀನ್ ನನ್ನನ್ನ ಕೇಳಿದೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಹೆಂಡತಿ ಅನುಭವಿಸ್ತಾ ಇರೋ ಕಷ್ಟಕ್ಕೂ ಅವಳ ಅನಾರೋಗ್ಯಕ್ಕೂ ಕಾರಣ ಅವಳು ಮಾಡಿರುವಂತ ಕರ್ಮಾನೇ ಹೊರತು ನೀನು ಮಾಡಿರುವಂತ ಕರ್ಮ ಅಲ್ಲ. ಈಗ ನೀನು ಮಾಡ್ತಾ ಇರೋ ಕೆಲಸ ಒಳ್ಳೇದೇ ಆಗಿರ್ಬೋದು, ನಿನ್ನ ಹೆಂಡತಿ ಒಳ್ಳೆಯವಳೆ ಆಗಿರ್ಬೋದು. ಆದ್ರೆ ಯಾರಿಗ್ ಗೊತ್ತು ಇದಕ್ಕೂ ಮುಂಚೆ ನೀವು ಏನೇನು ತಪ್ಪುಗಳು ಮಾಡಿದ್ರಿ ಅಂತ, ಯಾವ ಯಾವ ಕರ್ಮಗಳು ಮಾಡಿದ್ರಿ ಅಂತ.
ಈಗ ನಿನ್ನ ಹೆಂಡತಿ ಅನುಭವಿಸ್ತಾ ಇರೋ ಕಷ್ಟ ನೋಡಿ ನೀನು ಕಣ್ಣೀರಾಗ್ತಾ ಇದೆಯ. ನಿನ್ನಂತೆ ತುಂಬಾ ಜನರು ಈ ಪ್ರಪಂಚದಲ್ಲಿ ಅವರ ಮಕ್ಕಳ ಕಷ್ಟ, ತಂದೆ ತಾಯಿ ಕಷ್ಟ, ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಕಷ್ಟ ನೋಡಿ ಕಣ್ಣೀರಾಗ್ತಾರೆ. ಆದ್ರೆ ಒಂದು ವೇಳೆ ನೀನು ಯೋಗ್ಯನಾಗಿದ್ರೆ, ಅಂದ್ರೆ ನೀನು ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ, ನಿನ್ನ ಹೆಂಡತಿಗೆ ಚಿಕಿತ್ಸೆ ಕೊಡಿಸಿ ಅವಳನ್ನ ಆರೋಗ್ಯವಂತಳನ್ನಾಗಿ ಮಾಡುವಂತ ಶಕ್ತಿ ನಿನಗೆ ಆ ದೇವ್ರು ಕೊಡ್ತಿದ್ದ. ಅಷ್ಟೇ ಯಾಕೆ, ನೀನೇ ಯೋಗ್ಯನಾಗಿದ್ರೆ ನಿನ್ನ ಮದುವೆ ಕೂಡ ಬೇರೆ ಹೆಣ್ಣಿನ ಜೊತೆ ನಡೀತಾ ಇತ್ತು. ನೀನು ಕೂಡ ತುಂಬಾ ಸುಖವಾಗಿ ಬದುಕ್ತಾ ಇದ್ದೆ. ನೀನೇ ಯೋಗ್ಯನಾಗಿದ್ರೆ ನಿನ್ನ ಅಣ್ಣ ಕೂಡ ನಿನಗೆ ಮೋಸ ಮಾಡದೆ ಸಹಾಯ ಮಾಡ್ತಿದ್ದ. ಆದ್ರೆ ನೀನು ಯೋಗ್ಯನಲ್ಲ. ಅದರಿಂದಾನೇ ನಿನ್ನ ತಂದೆ ತಾಯಿ ನಿನಗಂತ ಬಿಟ್ಟಿರೋ ಭೂಮಿ ಕೂಡ ನಿನ್ನ ಅಣ್ಣನ ಪಾಲಾಯ್ತು. ನೀನು ಕಷ್ಟದ ಪಾಲಾದೆ. ಎಲ್ಲ ಕಷ್ಟ ದುಃಖ ಹೋಗಿ ನಿನಗಂತ ಒಂದು ಅರ್ಹತೆ ಬರಬೇಕು ಅಂದ್ರೆ ಮೊದಲು ನೀನು ಪುಣ್ಯ ಕಾರ್ಯಗಳನ್ನ ಮಾಡೋದು ಶುರು ಮಾಡು ಅಂದ್ರು ಆ ಸನ್ಯಾಸಿ. ಆಗ ಗಿರಿ, ಸ್ವಾಮಿ, ನಾನು ಬಡವ, ನನಗೆ ಬೇಕಾದಷ್ಟು ಸಮಸ್ಯೆಗಳು ಕಷ್ಟಗಳು ಇವೆ. ಇಂಥದ್ರಲ್ಲಿ ನಾನು ಯಾವ ರೀತಿ ತಾನೇ ಪುಣ್ಯ ಕಾರ್ಯಗಳು ಮಾಡೋಕೆ ಸಾಧ್ಯ? ಯಾವ ರೀತಿ ನಾನು ದಾನ ಧರ್ಮ ಮಾಡ್ಲಿ? ಯಾವ ರೀತಿ ಬೇರೆಯವರ ಕಷ್ಟಕ್ಕೆ ನಾನು ಕೈ ಜೋಡಿಸ್ಲಿ ಅಂತ ಕೇಳ್ದ. ಆಗ ಸನ್ಯಾಸಿ, ನೋಡಪ್ಪ, ಪುಣ್ಯ ಕಾರ್ಯ ಮಾಡೋಕೆ ಹಣದ ಅಗತ್ಯ ಇಲ್ಲ, ಬುದ್ಧಿಶಕ್ತಿ ಇದ್ರೆ ಸಾಕು. ಉದಾಹರಣೆಗೆ ಈಗ ನಿನಗೆ ಕೆಲವು ಪುಣ್ಯ ಕಾರ್ಯಗಳ ಬಗ್ಗೆ ಹೇಳ್ತೀನಿ, ಕೇಳು. ನೀನೊಂದು ಕೆಲಸ ಮಾಡ್ತಿರ್ತೀಯ. ಆ ಕೆಲಸದ ಬಗ್ಗೆ ಕೆಲಸ ಮುಗಿದ ತಕ್ಷಣ ನೀನು ಮರ್ತೋಗ್ಬೇಕು. ಅಷ್ಟೇ ಹೊರತು ಈ ಕೆಲಸ ಮಾಡಿದ್ರೆ ನನಗೆ ಬರುವಂತ ಲಾಭ ಏನು, ನಾನು ಈ ಕೆಲಸ ಮಾಡಿ ಮುಗಿಸ್ದೆ, ಇನ್ನೂ ಇದರ ಫಲ ನನಗೆ ಸಿಕ್ಕಿಲ್ಲ ಅಂತ ಯೋಚನೆ ಮಾಡಬಾರ್ದು. ಅದಕ್ಕೆ ಆ ಭಗವಂತ ಹೇಳಿರೋದು, ಕೆಲಸ ಮಾಡು, ಫಲ ಆಶಿಸಬೇಡ ಅಂತ. ನೀನು ಫಲ ಆಶಿಸಿ ಮಾಡುವಂತ ಪ್ರತಿ ಕೆಲಸ ಕೂಡ ವ್ಯರ್ಥ ಆಗುತ್ತೆ. ಪ್ರತಿ ಮನುಷ್ಯ ಕೂಡ ನಾನು ತಪ್ಪೇ ಮಾಡಿಲ್ಲ, ನಾನು ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡಿದ್ದೀನಿ, ಆದ್ರೂ ಕೂಡ ನನಗೆ ಕಷ್ಟ ಯಾಕೆ ಅಂತ ಯೋಚಿಸ್ತಾನೆ. ಈ ಆಲೋಚನೆ ಅವನನ್ನ ನಿಜವಾದ ಲಕ್ಷ್ಯದಿಂದ ದೂರ ಇಡುತ್ತೆ. ಮುಂದೆ ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋ ಆಲೋಚನೆ ಅವನಿಗೆ ಬರದೇ ಇರೋ ತರ ಮಾಡುತ್ತೆ. ಕೆಟ್ಟ ಕೆಲಸ ಮಾಡಿದ್ರೇನೆ ಸುಖ ಅನ್ನೋಂತ ಕೆಟ್ಟ ಆಲೋಚನೆ ಅವನಲ್ಲಿ ಮೂಡುತ್ತೆ. ಹಾಗಾಗಿ ಯಾವಾಗ್ಲೂ ಕೂಡ ನೀನು ಮಾಡುವಂತ ಕೆಲಸಗಳಿಗೆ ಫಲ ಹುಡುಕ್ಬೇಡ. ನೀನು ಪಡ್ತಾ ಇರೋ ಕಷ್ಟಕ್ಕೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಕರ್ಮನೇ ಕಾರಣ ಅಂತ ತಿಳ್ಕೊ ಅಂದ್ರು ಸನ್ಯಾಸಿ. ಅದಕ್ಕೆ ಗಿರಿ, ಸ್ವಾಮಿ, ನಾನು ಯಾವ ಕೆಲಸ ಮಾಡಿದ್ರೂ ನನಗೆ ಸಂತೋಷ ಇಲ್ಲ. ನನ್ನ ಮನಸ್ಸು ಒಂದೇ ಸಾರಿ ಹಲವಾರು ಆಲೋಚನೆಗಳನ್ನ ತುಂಬಿಕೊಂಡಿರುತ್ತೆ. ನನ್ನ ಮನಸ್ಸು ಒಂದೇ ಕಡೆ ಯಾವ ರೀತಿ ಇಡೋದು ಅಂತ ಕೇಳ್ದ. ಅದಕ್ಕ ಸನ್ಯಾಸಿ, ನೋಡಪ್ಪ, ಇದಕ್ಕೆ ಕಾರಣ ಏನಂದ್ರೆ ನೀನು ಪ್ರತಿ ಕೆಲಸ ಕೂಡ ಇಷ್ಟ ಇಲ್ದಿರ ಮಾಡ್ತಾ ಇದೀಯ. ಬೇರೆ ಯಾವುದನ್ನೋ ಆಸೆ ಪಡ್ತಾ ಈ ಕೆಲಸನ ಕರ್ಮ ಅನ್ಕೊಂಡು ಮಾಡ್ತಾ ಇದೀಯ. ಆ ರೀತಿ ಮಾಡಿದಾಗ ನಿನಗೆ ಆ ಕೆಲಸದ ಮೇಲೆ ಆಸಕ್ತಿ ಬರಲ್ಲ. ಮನಸ್ಸಿಟ್ಟು ಆ ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ. ನೀನು ಮನಸ್ಸಿಲ್ದೆ ಮಾಡುವಂತ ಯಾವ ಕೆಲಸಕ್ಕೂ ಫಲ ಸಿಗಲ್ಲ. ಹಾಗಾಗಿ ನೀನು ಯಾವುದೇ ಕೆಲಸ ಮಾಡಿದ್ರೂ ಸ್ವಚ್ಛವಾದ ನಿರ್ಮಲವಾದ ಮನಸ್ಸಿನಿಂದ ಮಾಡಬೇಕು. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸಂತೋಷವಾಗಿ ಸ್ವೀಕರಿಸಬೇಕು. ಈಗ ನಾನೊಬ್ಬ ಸನ್ಯಾಸಿ. ನಾನು ಪ್ರತಿದಿನ ಕೂಡ ಭಿಕ್ಷೆ ಬೇಡಿದ್ರೆ ಮಾತ್ರ ನನಗೆ ಊಟ ಸಿಗುತ್ತೆ. ನನ್ನ ಸುಖ ದುಃಖ ಕಷ್ಟ ಸುಖ ಕೇಳೋಕೆ ಹೆಂಡತಿ ಮಕ್ಕಳು ಇಲ್ಲ. ತಿನ್ನೋಕೊಂದು ತಟ್ಟೆ, ನೀರು ಕುಡಿಯೋಕೊಂದು ಲೋಟ, ಮಲಗೋಕೊಂದು ಚಾಪೆ, ಉಟ್ಕೊಳ್ಳೋಕೆ 2 ಜೊತೆ ಬಟ್ಟೆ, ಇಷ್ಟು ಬಿಟ್ಟು ನನ್ನ ಹತ್ರ ಬೇರೆ ಏನೂ ಇಲ್ಲ. ಆದ್ರೂ ಕೂಡ ನಾನು ನಿನಗಿಂತ ಎಷ್ಟೋ ಸಂತೋಷವಾಗಿದ್ದೀನಿ. ಅದಕ್ಕೆ ಕಾರಣ ಏನ್ ಗೊತ್ತಾ? ನಾನು ಯಾವುದ್ರ ಮೇಲೂ ಕೂಡ ಆಸೆ ಪಡಲ್ಲ. ನನಗೆ ಯಾವುದೇ ಕೋರಿಕೆ ಇಲ್ಲ. ನನ್ನನ್ನ ಭಗವಂತ ಈ ರೀತಿ ಯಾಕಿಟ್ಟಿದ್ದಾನೆ ಅಂತ ನಾನು ಯಾವತ್ತೂ ಕೂಡ ಚಿಂತೆ ಮಾಡಿದವನಲ್ಲ. ಅದೇ ಕಾರಣದಿಂದಾನೇ ನಾನು ಎಷ್ಟೋ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ. ನೀನು ಕೂಡ ನನ್ನಂತೆ ಯಾವುದ್ರ ಮೇಲೇನು ಆಸೆ ಕೋರಿಕೆ ಪಡದೆ ನಿನ್ನ ಮಾಡಿರುವಂತ ಕೆಲಸಕ್ಕೆ ಫಲ ಬಯಸದೆ ಕೈಲಾದ ಸಹಾಯ ಮಾಡ್ತಾ ಮುಂದೆ ನಡೀತಾ ಇರು. ಒಂದು ದಿನ ನೀನು ಯೋಗ್ಯತೆ ಅರ್ಹತೆ ಸಂಪಾದನೆ ಮಾಡ್ಕೋತೀಯ. ಆಗ ಉತ್ತಮವಾದ ಜೀವನ ನಿನ್ನದಾಗುತ್ತೆ ಅಂದ್ರು ಆ ಸನ್ಯಾಸಿ. ಅವತ್ತಿಂದ ಗಿರಿ ಕೂಡ ಅವನಿಗಿರುವಂತ ಕಷ್ಟ ನೆನೆಸ್ಕೊಂಡು ಕಣ್ಣೀರಾಕೋದನ್ನ ಬಿಟ್ಬಿಟ್ಟ. ಅವನಿಗೆ ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಮಾಡಿ
ಬಂದಿರೋ ದುಡ್ಡಲ್ಲಿ ತಿಂಗಳಿಗೆ ಒಬ್ರಿಗಾದ್ರೂ ಊಟ ಹಾಕಿ ಹಸಿದಿರೋ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಧಾನ್ಯಗಳು ಹಾಕ್ತಾ ನಿಧಾನವಾಗಿ ಪುಣ್ಯನ ಸಂಪಾದನೆ ಮಾಡ್ಕೋತಾ ಬಂದ. ನಿಧಾನವಾಗಿ ಗಿರಿ ಹೆಂಡತಿಗೆ ಕಾಯಿಲೆ ಗುಣ ಆಯ್ತು. ಅವಳೊಂದು ಸುಂದರವಾದ ಮಗುಗೂ ಕೂಡ ಜನ್ಮ ಕೊಟ್ಲು. ಮಗು ಹುಟ್ಟಿದ ಗಳಿಗೆಯಿಂದ ಅವನಿಗೆ ಅದೃಷ್ಟ ಶುರುವಾಯ್ತು. ಅವನ ಜೀವನ ನಿಧಾನವಾಗಿ ಬದಲಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.